ಒಂದು ನಷ್ಟ ಉಂಟಾಗ್ತದೆ. ತಂದೆ ತಾಯಿ ನೋಡ್ಕೊಳ್ಳೋರಿಗೆ ಮಗ ಇಲ್ದಂಗೆ ಆಗ್ತಾನೆ, ಹೆಂಡತಿ ನೋಡ್ಕೊಳ್ಳೋರಿಗೆ ಗಂಡ ಇಲ್ದಂಗೆ ಆಗ್ತಾನೆ, ಮಕ್ಕಳಿಗೆ ತಂದೆ ತಾಯಿ ಇಲ್ದಂಗೆ ಆಗ್ತಾರೆ. ಇದೆಲ್ಲ ಸಮಸ್ಯೆಗಳಿದೆ. ಹಾಗಾಗಿ ನಾವು ವಾಹನಗಳನ್ನ ಇಟ್ಕೊಂಡ ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ವಿಮೆ ಮಾಡಿಸ್ಬೇಕು, ಮತ್ತೆ DL ತಗೊಬೇಕು, ಅದು FC ಹಳೇದಾಗಿದ್ರೆ ರಿನ್ಯೂ ಮಾಡಿಸ್ಕೋಬೇಕು, ಮತ್ತೆ ಸುಸ್ಥಿತಿಯಲ್ಲಿ ಗಾಡಿಯನ್ನ ಇಟ್ಕೋಬೇಕು. ಇದೆಲ್ಲ ಮಾಡ್ಕೋಬೇಕು. ಮತ್ತೆ ಯಾವುದೇ ಒಂದು ಇಲ್ಲಿ ದ್ವಿಚಕ್ರ ವಾಹನ ಓಡಿಸುವಂತವ್ರು ಒಬ್ಬೊಬ್ರು 4 ಜನ ಕುತ್ಕೊಂಡು ಹೋಗ್ತಾ ಇದ್ದಾರೆ. ಪೊಲೀಸ್ನವ್ರು ಫೈನ್ ಹಾಕಿ ತಂದ್ಕೊಟ್ಟಿದ್ದು ಉದಾಹರಣೆನೇ ಇಲ್ಲ ನಮ್ಮಲ್ಲಿ. ನಾನು ಬಂದಿಲ್ಲ 1 ವರ್ಷ 8 ತಿಂಗಳಾಯ್ತು, ಅಂತ ಉದಾಹರಣೆನೇ ಇಲ್ಲ. ಕುಡಿದು ಗಾಡಿ ಓಡಿಸ್ತಾ ಇದ್ದಾರೆ, ಮದ್ಯ ಸೇವನೆ ಮಾಡಿ ಗಾಂಜಾ ಹೊಡೆದು ಗಾಡಿ ಓಡಿಸ್ತಾ ಇದ್ದಾರೆ, ಅದಕ್ಕೆ ಪೆನಾಲ್ಟಿ ಹಾಕಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಕಾರಣ ನಮಗೆ ಗೊತ್ತಿಲ್ಲ. ಅದೆಲ್ಲ ಏಕೆ ಅಂತ ನಮಗೆ ಗೊತ್ತಿಲ್ಲ. ಅದನ್ನ ಮಾಡಬೇಕು. ಪೊಲೀಸ್ ಇಲಾಖೆಯವರು ಇಲ್ಲಿದ್ದಾರೆ, ನನ್ನ ನಿರ್ದೇಶನದ ಮೇರೆಗೆ ಇನ್ಮುಂದೆ ನಾನು ಮಾಡಬೇಕು. ಕಾಣದ ಕೈಗಳು ನಿಮ್ಮ ಮೇಲೆ ಪ್ರಭಾವ ಬೀಳ್ತಾ ಇದ್ರೆ ನೀವು ಕಾನೂನನ್ನ ಪಾಲನೆ ಮಾಡಕ್ ಬಂದಿರೋರು, ಕಾನೂನನ್ನ ಪಾಲನೆ ಮಾಡಿ ಅಂತ ನನ್ನ ಆದೇಶ. ಮತ್ತೆ ಇನ್ನು ಏನಪ್ಪಾ ಸಮಸ್ಯೆಗಳು ಅಂತಂದ್ರೆ ಹೆಲ್ಮೆಟ್ ಧರಿಸಲ್ಲ. ಪ್ರತಿಯೊಬ್ಬ ಸವಾರ ಕೂಡ ದ್ವಿಚಕ್ರ ಚಾಲನೆ ಮಾಡ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಬೇಕು ಅನ್ನೋದು ಕಡ್ಡಾಯ ಇದೆ. ಬೆಂಗಳೂರು ಅಂತ ನಗರಗಳಲ್ಲಿ ಸವಾರ ಮತ್ತು ಹಿಂದಿನ ಸವಾರ ಇಬ್ರು ಹಾಕ್ಬೇಕು ಅಂತ ಹೇಳಿ ಕಡ್ಡಾಯ ಇದೆ. ಆದ್ರೆ ಇಲ್ಲಿ ತಾಲೂಕ್ ಲೆವೆಲ್ ಅಲ್ಲಿ ಒಬ್ಬೊಬ್ಬರು ಕೂಡ ಹಾಕೋದಿಲ್ಲ, ಓಡಾಡ್ತಾ ಇರ್ತಾರೆ. ಹುಡುಗರುಗಳು ಎಲ್ಲ ಅಪ್ರಾಪ್ತ ವಯಸ್ಕರಿಗೆ ಇಲ್ಲಿ ಗಾಡಿಗಳು ಕೊಟ್ಬಿಡ್ತಾರೆ, ಚಾಲನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ತಂದೆ ಹಿಂದೆ ಕುತ್ಕೊಂಡಿರ್ತಾನೆ, ಮಗನಿಗೆ ಕೊಟ್ಬಿಟ್ಟು ಓಡಿಸ್ತಾ ಇರ್ತಾನೆ. ಸಪೋಸ್ ಏನಾದ್ರೂ ಆ ಅಪ್ರಾಪ್ತ ಬಾಲಕ ಯಾರಿಗಾದ್ರೂ ಒಂದು ಅಪಘಾತ ಪಡಿಸಿದ ಸಂದರ್ಭದಲ್ಲಿ ಇವತ್ತು ಅವರ ತಂದೆ ತಾಯಿಗಳಿಗೆ 25,000 ತನಕ ದಂಡ ಹಾಕುವಂತ ಅವಕಾಶ ಕಾನೂನಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಮಗ ನಮ್ಮ ಮಗಳು ಚೆನ್ನಾಗಿ ಓಡಿಸ್ತಾರೆ, ಗಾಡಿ ಕೊಡೋಣ, ಓಡಿಸ್ಲಿ ಅನ್ನೋ ಒಂದು ನಿಮ್ಮ ಅಭಿಪ್ರಾಯ ಇದ್ರೆ ಅದನ್ನ ಇವತ್ತಿಂದನೇ ಅದಕ್ಕೆ ನಿಯಂತ್ರಣ ಹಾಕಿ ಅವನಿಗೆ 18 ವರ್ಷ ಆಗೋ ತನಕ ನೀವು ಗಾಡಿನ ಕೊಡಬಾರ್ದು. ಅದರಿಂದ ಆಗುವಂತ ಪರಿಹಾರ ಅದರಿಂದ ಆಗುವಂತ ಅನಾಹುತಗಳಿಗೆ ನೀವೇ ಒಂದು ದಂಡ ಕಟ್ಟಬೇಕಾಗ್ತದೆ. ಆದ್ರಿಂದ ಮಕ್ಕಳುಗಳಿಗೆ 18 ವರ್ಷ ಆಗದೇ ಇರುವಂತ ಮಕ್ಕಳುಗಳು ಯಾರೇ ಆಗಿರ್ಬೋದು, ಹೆಣ್ಣು ಅಥವಾ ಗಂಡು ಯಾರೇ ಆಗಿದ್ರು ಕೂಡ ವಾಹನಗಳನ್ನ ಕೊಡಬೇಡಿ. ಅದರಿಂದ ಅನಾಹುತಗಳು ಆಗ್ತವೆ. ಮತ್ತೆ ಅತಿಯಾದ ಸ್ಪೀಡ್ ಇಂದ ಹೋದಾಗ್ಲೂ ಕೂಡ ಅಪಘಾತಗಳು ಆಗ್ತವೆ. ಸ್ಪೀಡ್ ಇದ್ದಾಗ ವಾಹನ ನಿಯಂತ್ರಣ ಸಿಕ್ಕೋದಿಲ್ಲ. ಹಾಗಾಗಿ ಅಂತಹ ಒಂದು ಸಂದರ್ಭಗಳಲ್ಲಿ ಕೂಡ ಹೆಚ್ಚಿನ ಅಪಘಾತಗಳು ಆಗ್ತವೆ. ಹಾಗಾಗಿ ನಾವು ಈ ಒಂದು ಭೌಗೋಳಿಕ ರಸ್ತೆ ಇರೋದೇ ಇಲ್ಲಿ ತಿರುವು. ಹಾಗಾಗಿ ಸ್ಪೀಡ್ ಇದ್ದಷ್ಟು ನಿಮ್ಗೆ ಅಪಘಾತಗಳು ಆಗುವಂಥದ್ದು ಸಾಧ್ಯತೆ. ಆದ್ರಿಂದ ತಮ್ಮ ನಿಯಂತ್ರಣ ಇರಲಿ, ರಸ್ತೆ ಸೂಚಕಗಳನ್ನ ನೋಡ್ಕೊಳ್ಳಿ, ಮತ್ತೆ ಏನು ಚಿಹ್ನೆಗಳು ಇದಾವೆ, ಸಿಗ್ನಲ್ಸ್, ಅದನ್ನ ನೋಡ್ಕೊಂಡು ಹೋಗ್ಬೇಕು. ಅದನ್ನೆಲ್ಲ ಪಾಲನೆ ಮಾಡ್ಬೇಕು ಅಂತೇಳಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ತಾವು ಇವೆಲ್ಲ ಮಾಡಿ ಸಾರ್ವಜನಿಕರ ಜೀವವನ್ನ ರಕ್ಷಣೆ ಮಾಡ್ತೀರಾ. ಈ ನಮ್ಮ ಕಾರ್ಯಕ್ರಮದ ಒಂದು ಉದ್ದೇಶವನ್ನ ಎಲ್ಲರೂ ತಾವು ಈಡೇರಿಸ್ತೀರಾ ಅಂತೇಳಿ ನಾನು ಎಲ್ಲರಲ್ಲೂ ಕೇಳ್ಕೊಂತೀನಿ.